ಮಾಶಾಸನಕ್ಕೆ ಆದಾಯ ಮಿತಿಯನ್ನ ವಿರೋಧಿಸಿ ಬೃಹತ್ ಪ್ರತಿಭಟನೆ. ಗಂಗಾವತಿ ಅಂಗವಿಕಲರ ಮಾಶಾಸನಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ವಾರ್ಷಿಕ ಆದಾಯ ಮಿತಿಯನ್ನ 32,000ಕ್ಕಿಂತ ಹೆಚ್ಚಿನದನ್ನ ಪರಿಶೀಲನೆ ನಡೆಸಿ ಸರ್ಕಾರ ಮಾಡಿದ ಆದೇಶವನ್ನ ಖಂಡಿಸಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ತಾಲೂಕು ಸಮಿತಿಯ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳು ಸೋಮವಾರದಂದು ಬೃಹತ್ ಪ್ರತಿಭಟನೆ ನಡೆಸಿ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಬಸವರಾಜ್ ಗುನಾಳ ಮಾತನಾಡಿ, ರಾಜ್ಯ ಸರ್ಕಾರದ ನೂತನ ಆದೇಶದಿಂದ ಲಕ್ಷಾಂತರ ಅಂಗವಿಕಲರಿಗೆ ಮಾಶಾಸನ ಸೌಲಭ್ಯದಿಂದ ವಂಚಿತರಾಗುತ್ತಾರೆ. ಈ ಹಿನ್ನೆಲೆಯಲ್ಲಿ ಆದಾಯದ ಮಿತಿಯನ್ನ ಕೈಬಿಡಬೇಕು, ಯಥಾಸ್ಥಿತಿ ಮಾಶಾಸನವನ್ನ ಅಂಗವಿಕಲರಿಗೆ ಕಲ್ಪಿಸಬೇಕು, ನಕಲಿ ಅಂಗವಿಕಲರು ಕಂಡುಬಂದಲ್ಲಿ ಅಂತವರನ್ನ ಪರಿಶೀಲನೆ ಮಾಡಿ ಮಾಶಾಸನ ಸೌಲಭ್ಯದಿಂದ ತೆಗೆದುಹಾಕಬೇಕು ಸೇರಿದಂತೆ ಗ್ರಾಮೀಣ ನಗರ ಹಾಗೂ ತಾಲೂಕು ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರನ್ನ ಕಾಯಂಗೊಳಿಸಬೇಕು. ಹೀಗೆ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಯಲ್ಲಪ್ಪ ವಡ್ಡರಟ್ಟಿ ಮಾತನಾಡಿ, ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿಗಾಗಿ ಅಧಿಕ ಹಣವನ್ನ ವೆಚ್ಚ ಮಾಡುತ್ತಿದ್ದು ಅದನ್ನ ಸರಿದೂಗಿಸಲು ಅಂಗವಿಕಲರ ಹಾಗೂ ಮತ್ತಿತರ ಯೋಜನೆಗಳನ್ನ ಮಾಶಾಸನವನ್ನ ಕತ್ತರಿ ಹಾಕಲು ಮುಂದಾಗಿರುವುದು ತಾಲೂಕು ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ. ಬೇಡಿಕೆಗಳು ಈಡೇರಿಸದೇ ಇದ್ದಲ್ಲಿ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಅಶೋಕ್ ಡೋಂಬರ್, ಸೇಕ್ಷಾವಲಿ, ಜಂಬಣ್ಣ, ಮೋಹನ್, ಮಾರುತಿ, ಸಣ್ಣವೀರೀಶ್, ದಾವಲ್ ಸಾಬ್, ಖಾದರ್, ಭಾಷಾ, ಶಬ್ಬೀರ್ ಹುಸೇನ್ ಸೇರಿದಂತೆ ಅಪಾರ ಅಂಗವಿಕಲರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ವತಿಯಿಂದ ಕರ್ನಾಟಕದಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿ ಇವತ್ತು ಅಂಗವಿಕಲರು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಏನಪ್ಪಾ ಅಂದ್ರೆ, ಇವತ್ತು ಸರ್ಕಾರದ ಒಂದು ವಿರುದ್ಧ ಸರ್ಕಾರದ ಒಂದು ಅವೈಜ್ಞಾನಿಕ ಪದ್ಧತಿ ಏನಪ್ಪಾ ಅಂದ್ರೆ ಅಂಗವಿಕಲರಿಗೆ ಆದಾಯ ಮಿತಿಯನ್ನು ಹೇರಿದ್ದಾರೆ. ಅಂಗವಿಕಲರು ಇವತ್ತು ಉದ್ಯೋಗ ಇಲ್ಲ, ಅವರಿಗೆ ಸ್ವಯಂ ಉದ್ಯೋಗ ಇಲ್ಲ. ಬರ್ತಕ್ಕಂಥ 1400 ರೂಪಾಯಿ ಪಗಾರನ ಇವತ್ತ 5-6 ತಿಂಗಳಾಯ್ತು ನಿಲ್ಲಿಸಿದ್ದಾರೆ. ಸೊ ಅವರಿಗೆ ಆದಾಯದ ಮಿತಿ ಎಲ್ಲಿದೆ? ಆದಾಯ ಅವರಿಗೆ 32,000 ರೂಪಾಯಿ ಏರಿ ಅವೈಜ್ಞಾನಿಕ ಪದ್ಧತಿ ಮೂಲಕ ಅವರ ಪಿಂಚಣಿ ಹಣವನ್ನ ನಿಲ್ಲಿಸಿದ್ದಾರೆ. ಅದರ ಜೊತೆಗೆ ಅವರ ಪಾಲಕರಾಗಿರ್ತಕ್ಕಂಥ ಇವತ್ತು ಎಷ್ಟೋ ಮಂದಿ ವೃದ್ಧರಿದ್ದಾರೆ, ಅವರಿಗೂ ಕೂಡ ಪಗಾರವನ್ನ ಇವತ್ತು 5 ತಿಂಗಳಿಂದ ನಿಲ್ಲಿಸಿದ್ದಾರೆ. ಈ ರೀತಿಯಾದಂತಹ ಧೋರಣೆಗಳು ಈಗಾಗಲೇ 5-6 ತಿಂಗಳಿಂದ ನಡೀತಾ ಇದೆ. ಇವತ್ತ ಸರ್ಕಾರಕ್ಕೆ ಮತ್ತು ತಹಶೀಲ್ದಾರರ ಮೂಲಕ ನಾವು ಹಲವಾರು ಮನವಿಯನ್ನ ಮಾಡಿದ್ದೀವಿ, ಆದ್ರೆ ಯಾವುದೇ ರೀತಿಯಿಂದ ಪ್ರಯೋಜನ ಆಗಿಲ್ಲ. ಇವತ್ತ ವಿಕಲಚೇತನರನ್ನ ಇವತ್ತ MLA ಹಿಡಿದು MP ಹಿಡಿದು ಕರ್ನಾಟಕದ ಮುಖ್ಯಮಂತ್ರಿಗಳವರೆಗೂ ಇವತ್ತ ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ. ಇವತ್ತ ಅಂಗವಿಕಲರ ಅಂದ್ರೆ ಅವ್ರು ಏನೇ ಬಿಡು ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಮತದಾರರಿದ್ದೀವಿ, ಅವರಿಗೆ ವೋಟ್ ಹಾಕಿದೀವಿ ಅಂತಂದು ನಾವು ನೆನಪಿನಲ್ಲಿ ಇದೀವೋ ಇಲ್ಲೋ ಅಂತಕ್ಕಂಥದ್ದು ನಮಗೆ ಬಹಳ ಅನುಮಾನ ಆಗಿದೆ. ಆದ ಕಾರಣ ಇವತ್ತು ನಾವು ಬೀದಿಯಲ್ಲಿ ಕುಂತು ಹೋರಾಟ ಮಾಡ್ತಾ ಇದ್ದೀವಿ. ಪ್ರತಿ ಸಾರಿನ ಹೋರಾಟ ಮಾಡೋದೇ ಆಗಿದೆ, ಹೊರತಾಗಿ ನಮ್ಮ ಬೇಡಿಕೆಗಳು ಈಡಿಲ್ಲ. ಇವತ್ತು ವಿಕಲಚೇತನರು ಇವತ್ತು 30 ವರ್ಷಗಳಿಂದ ಬಾಡಿಗೆ ಮನೆಯಲ್ಲೇ ಇದ್ದಾರೆ, ಅವರಿಗೆ ನಿವೇಶನಗಳಿಲ್ಲ. ಇವತ್ತ ಕರ್ನಾಟಕಾದ್ಯಂತ ಉಚಿತ ಬಸ್ ಪಾಸ್ಗಳು ನೀಡಬೇಕು. ಕೇವಲ 100 ಕಿಲೋಮೀಟರ್ ಮಾತ್ರ ಇವತ್ತು ಉಚಿತ ಬಸ್ ಪಾಸ್ ಕೊಟ್ಟಿದ್ದಾರೆ. ಆದ್ರೆ ಕರ್ನಾಟಕಾದ್ಯಂತ ಅಂಗವಿಕಲರಿಗೆ ಯಾಕೆ ಉಚಿತ ಬಸ್ ಪಾಸ್ ಕೊಡ್ತಾ ಇಲ್ಲ? ಇವತ್ತು ಹಲವಾರು ಭಾಗ್ಯಗಳನ್ನ ಇವತ್ತು ಸರ್ಕಾರ ಕೊಡ್ತಾ ಇದೆ, ಆದ್ರ ಯಾರಿಗೆ ಕೊಡಬೇಕಾಗಿದೆ? ಇವತ್ತು ನಮ್ಮಂತ ಅಂಗವಿಕಲರಿಗೆ ಕೊಡಬೇಕು. ಇವತ್ತು ನಾವು ಹೈಯರ್ ಎಜುಕೇಶನ್ ಮಾಡಿ ಇವತ್ತು ನಮಗೆ ಉದ್ಯೋಗ ಇಲ್ಲ, ನಿರುದ್ಯೋಗಿಗಳೇ ಆಗಿದ್ದೇವೆ. ಇವತ್ತು ಸ್ವಯಂ ಉದ್ಯೋಗ ಮಾಡಕ ಇವತ್ತು ಹಲವಾರು ಯೋಜನೆಗಳು ಫಸ್ಟ್ ಪ್ರಿಫರೆನ್ಸ್ ನಮ್ಮ ಅಂಗವಿಕಲರಿಗೆ ಕೊಡ್ತಾ ಇಲ್ಲ. ಈ ರೀತಿ ಹಲವಾರು ಪ್ರತಿಯೊಂದರಲ್ಲಿ ಕೂಡ ನಮ್ಮ ಅಂಗವಿಕಲರನ್ನು ಕಡೆಗಣಿಸ್ತಾ ಇದ್ದಾರೆ. ಪ್ರತಿಯೊಂದು ಸಾರಿನೂ ಕೂಡ ಇವತ್ತು 5% ಅನುದಾನ ಇವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಸಾಮೂಹಿಕವಾಗಿ ಕೊಡ್ತಾ ಇದೀವಿ ಅಂತಂದು ಹೇಳಿ ಆ ಹಣವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ, ಬೇರೆ ಯೋಜನೆಗಳಿಗೆ ಬಳಸ್ತಾ ಇದ್ದಾರೆ. ಪ್ರತಿಯೊಂದು ಕೂಡ ಇವತ್ತ ಯಾವುದೇ ಆಗಲಿ ಇವತ್ತು ಅಂಗವಿಕಲರಿಗೆ ಶಿಕ್ಷಣದಲ್ಲಿ ಆಗಿರ್ಬೋದು, ಉದ್ಯೋಗದಲ್ಲಿ ಆಗಿರ್ಬೋದು, ಇವತ್ತು ಅವರಿಗೆ ಮೀಸಲಾತಿಗಳಲ್ಲಿ ಆಗಿರ್ಬೋದು, ಎಲ್ಲದರಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ. ಅವರಿಗೆ ಸರಿಯಾದ ರೀತಿಯಿಂದ ಮನ್ನಣೆ ಇಲ್ಲ. ಇವತ್ತು ಹೆಣ್ಮಕ್ಳಿದ್ದಾರೆ, ಇವತ್ತು 2 ಕೈಗಳಿಲ್ಲ ಅಂಗವಿಕಲ. ಇವತ್ತು ಒಂದೊಂದು ಮನೆಯಲ್ಲಿ ಮೂವರು ಬುದ್ಧಿಮಾಂದ್ಯ ಮಕ್ಕಳಿದ್ದಾರೆ, ಅವರಿಗೆ 5-6 ತಿಂಗಳಿಂದ ಮಾಶಾಸನ ಬಂದಿಲ್ಲ. ಇವತ್ತು ನಮ್ಮ ಜೊತೆಗೆ ಇವತ್ತು ಕಿವಿ ಮೂಗು ಕೇಳಲ್ಲ, ಇವತ್ತು ಡಂಬ್ ಅಂಡ್ ಟಫ್ ಇದ್ದಾರೆ, ಇವರಿಗೂ ಕೂಡ ಇವತ್ತು ಹಲವಾರು ಜನ ಬಂದಿದ್ದಾರೆ, ಅವರಿಗೂ ಕೂಡ ಇವತ್ತು ಮಾಶಾಸನ ಬಂದಿಲ್ಲ. ಇವರು ಕೂಡ ಹೈಯರ್ ಎಜುಕೇಶನ್ ಮಾಡಿದ್ದಾರೆ, ಇವರಿಗೂ ಕೂಡ ಉದ್ಯೋಗ ಇಲ್ಲ. ಇವರು 1500 ರೂಪಾಯಿ ತಿಂಗಳ ಎಲ್ಲೋ ಹೋಗಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿ ಇರುವಾಗ ಇವತ್ತ ಇವರ ಆದಾಯ ಮಿತಿಯನ್ನ 32,000 ರೂಪಾಯಿ ಮಾಡಿದ್ದಾರೆ. ಯಾವ ಒಂದು ಮಾನದಂಡಗಳನ್ನ ಇಟ್ಕೊಂಡು ಇವರು ಮಾಡಿದ್ದಾರೆ ಅಂತಕ್ಕಂಥದ್ದು ಬಹಳ ನಮಗೆ ಸೂಚನೆಯಾಗಿದೆ. ಅದನ್ನ ಕೂಡಲೇ ತೆಗೆದುಹಾಕಬೇಕು.
52,000 ರೂಪಾಯಿ ಆದಾಯ ಮಿತಿಯನ್ನು ತೆಗೆದುಹಾಕಬೇಕು. ಪ್ರತಿಯೊಬ್ಬ ಅಂಗವಿಕಲರಿಗೂ ಮಾಶಾಸನ ಏನ್ ನಿಲ್ಲಿಸಿದಾರ ಅವ್ರಿಗೆಲ್ಲರಿಗೂ ಕೂಡಲೇ ಬಿಡುಗಡೆಗೊಳಿಸಬೇಕಂತಂದು ಇವತ್ತು ನಮ್ಮ ಹೋರಾಟದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ಒಕ್ಕೂಟದ ನೇತೃತ್ವದಲ್ಲಿ ಇವತ್ತು ನಾವು ಮಾಸಾಸನ ಬಿಡುಗಡೆಗೊಳಿಸಬೇಕು ಮತ್ತು ಅಂಗವಿಕಲರಿಗೆ ಏನು ಈಗ ಆದಾಯ ಮಿತಿ ನಿಗದಿ ಮಾಡಿದರೆ ಅದನ್ನು ತೆಗಿಬೇಕು ಅನ್ನೋದು ನಮ್ಮ ಉದ್ದೇಶ. ಮತ್ತು ಈ ಮಾಸಾಸನ ನೀಡ್ತಕ್ಕಂಥದ್ದನ್ನು ಹೆಚ್ಚಿಗೆಗೊಳಿಸ್ಬೇಕಂತೇಳಿ ನಮ್ಮದು ಜೀವನ ನಡಿಬೇಕಂತಂದರೆ ಕನಿಷ್ಠ ನಮಗೆ 10,000 ರೂಪಾಯಿ ಆದ್ರೂ ಸರ್ಕಾರ ನೀಡಬೇಕು ಅಂತೇಳಿ ಯಾವ್ಯಾವುದಕ್ಕೂ ಇವತ್ತು ಗ್ಯಾರಂಟಿಗಳಿಗೆ ನೀಡ್ತಾ ಇದ್ದೀವಿ. ಆದರೆ ಅಂಗವಿಕಲರಿಗೆ ಒಂದು ಗ್ಯಾರಂಟಿನೂ ಇಲ್ಲ. ನಾವು ಕೂಡ ಈ ರಾಜ್ಯದ ಪ್ರಜೆ ಆಗಿರೋದ್ರಿಂದ ನಮಗೆ ಹಕ್ಕು ಇದೆ. ನಾವು ಅಂಗವಿಕಲರಾದ ತಕ್ಷಣ ನಾವೇನು ಕಡೆಗಣಿಸತಕ್ಕಂಥ ಈ ಒಂದು ಇದರಲ್ಲಿ ನಾವು ಕೂಡ ಒಬ್ಬ ಪ್ರಜೆ. ನಮಗೆ ಸಿಗ್ತಕ್ಕಂಥ ಈ ಕಾನೂನು ರೀತಿಯಲ್ಲಿ ಏನು ಸಿಗಬೇಕು ಆ ಸೌಲಭ್ಯಗಳನ್ನು ಸರ್ಕಾರ ನೀಡಬೇಕಂತೇಳಿ ನಾವು ಈ ಮೂಲಕ ಇವತ್ತಿನ ದಿನದಲ್ಲಿ ಇಡೀ ರಾಜ್ಯಾದ್ಯಂತ ಒಂದೇ ಕಡೆಗೆ ಅಲ್ಲ, ಈ ರಾಜ್ಯಾದ್ಯಂತನೇ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಏನಪ್ಪ ಅಂದ್ರೆ ಮುಖ್ಯ ಬೇಡಿಕೆ ಏನಪ್ಪ ಅಂದ್ರೆ ಇಡೀ ರಾಜ್ಯಾದ್ಯಂತ ಒಂದು ಬಸ್ ಪಾಸ್ ಉಚಿತವಾಗಿ ನೀಡಬೇಕು ಮತ್ತು ಮಾಸಾಸನ ಈ ಸದ್ಯ ಏನು 4 ತಿಂಗಳಾಗಿದೆ ಅದನ್ನು ಬಿಡುಗಡೆಗೊಳಿಸಬೇಕಂತೇಳಿ ನಾವು ಈ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಕರ್ನಾಟಕದಾದ್ಯಂತ ಹಲವು ಜಿಲ್ಲೆಗಳಲ್ಲಿ ಕರ್ನಾಟಕ ರಾಜ್ಯ ಹಾಗೂ ಪಾಲಕರ ಒಕ್ಕೂಟ ಪಾಲಕರ ಒಕ್ಕೂಟದ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಹಲವು ಬೇಡಿಕೆಗಳನ್ನು ಇಟ್ಟುಕೊಂಡು ಇಂದು ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಕಾರಣ ಸರ್ಕಾರಕ್ಕೆ ಹಲವು ಸಾರಿ ಮನವಿ ನೀಡಿದರೆ ನಾವು ನಕಲಿ ಅಂಗವಿಕಲರನ್ನು ತೆಗೆದುಹಾಕುವ ಸಲುವಾಗಿ ನಿಮ್ಮ ಪೆನ್ಷನ್ ಹಣವನ್ನು ತಡೆಗಟ್ಟಿರುತ್ತೇವೆ ಎಂದು ನೆಪ ಮಾತು ಹೇಳ್ತಾ ಇದ್ದಾರೆ ಹೊರತು ಯಾವುದೇ ಕೆಲಸ ನೀಡ್ತಾ ಇಲ್ಲ. ಎಲ್ಲ ಕೆಲಸ ಕುಂಠಿತಗೊಂಡಿರ್ತವೆ. ಕಾರಣ ಸಚಿವರು ಕೇಳಿದರೆ ಹಾಗಾಗುತ್ತೆ ಹೇಳ್ತಿರ್ತಾರೆ. ಬಟ್ ಇಲ್ಲಿಗೆ 6 ತಿಂಗಳಾಯಿತು, ಯಾವುದೇ ರೀತಿಯ ಬರ್ತಕ್ಕಂಥ ಮಾಸಾಸನವು ಬರ್ತಾ ಇಲ್ಲ. ಹಂಗಾಗಿ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು 7 ದಿನಗಳೊಳಗಾಗಿ ನೀಡ್ತಕ್ಕಂಥ ಪಗಾರವನ್ನು ಆದಷ್ಟು ಬೇಗ ಅಂಗವಿಕಲರ ಖಾತೆ ಜಮಾ ಮಾಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನಿಖರವಾಗಿ ಜಿಲ್ಲಾದ್ಯಂತ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇವೆ.